ಕೆಟ್ಟ ಹಾಕ್ಬಿಟ್ಟು ತಾಜಲ್ಲಿ ಹೆಂಗ್ ಬೇಯಿಸ್ತಾವ್ರೆ ಚಿಕನ್ ಸ್ಪೆಷಲ್ ಇರಾನಿ ಚಿಕನ್ ನೋಡಿ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ. ಅದ್ರಲ್ಲೂ ಲೆಗ್ ಪೀಸ್ ನೀನೇ ತಿಂದೆ, ಇದ್ರಲ್ಲೂ ಲೆಗ್ ಪೀಸ್ ನೀನೇ ತಿಂತದ್ಯಾ? ನಾನೇನ್ ತಿಂದೆ? ಐ ಏಟ್ ಹೋಟೆಲ್ ಸ್ಪೆಷಲ್ ತಂದೂರಿ ಚಿಕನ್, ಬಟರ್ ಚಿಕನ್. ನಾನೆಲ್ಲ ತಿನ್ಬಿಟ್ಟು ಹೇಳ್ತೀನಿ, ಒಂದೇ ಸಲ ಹೇಳ್ತೀನಿ. ಮಗು ನೋಡಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಕೋಬ್ರಾ ಇವತ್ತು ತಾಜ್ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿಂತೀವಿ. ಅದಕ್ಕೆ ಇವಾಗ ಕೋಬ್ರಾ ಬಂದ ಜಸ್ಟ್ ಹೋಗಕ್ಕಿಂತ ಮುಂಚೆ ಭೀಮನ್ ಆಟ ಆಡ್ಸ್ಕೊಂಡು ಕೋಬ್ರಾ ಬಂದೇಟ್ಗೆ ಏನ್ ಮಾಡ್ದ ಭೀಮಾ ವಿಡಿಯೋ ಹಾಕ್ತೀನಿ ನೋಡಿ. ಕೋಬ್ರನ ನೋಡಿ ಗೈಸ್, ಭೀಮಾ ಅಟ್ಯಾಕ್ ಮಾಡ್ಬಿಡೈತೆ. ಕೋಬ್ರಾ 3-4 ಸಲ ಬಂದಿರೋದಕ್ಕೆ ಅಲ್ಲಿ ನೋಡಿ. ಎಕ್ಸೈಟ್ ಆಗ್ಬಿಟ್ಟೆ ಕಚ್ಚಲ್ಲ ಕಡ. ಕೋಬ್ರನ್ ಜೊತೆ ಫ್ರೆಂಡ್ ಆಗ್ಬಿಟ್ಟ ನೋಡಿ ಭೀಮಾ. ಆಟ ಆಡಿಸ್ತಾವನೆ ಕೋಬ್ರಾ ನೋಡಿ. ಆಟ ಆಡಿಸ್ಕೊಂಡು ಫ್ರೆಂಡ್ ಆಗ್ಬಿಟ್ಟ. ಇವಾಗ ಹೋಗ್ತಾ ಇದೀವಿ ತಾಜ್ ಹೋಟ್ಲಿಗೆ. ಇವತ್ತು ನನ್ನ ಎಕ್ಸುವಿನ ಶೇಖರ್ ಎತ್ಕೋಗವನೆ, ಅದಕ್ಕೆ ಅವ್ನ ಕರ್ವಲ್ಲಿ ಹೋಗ್ತಾ ಇದೀವಿ. ಕೋಬ್ರಾ ಕರ್ವ್ ಹೆಂಗಾಯ್ತು ಕಾರು? ಅದು ಚೆನ್ನಾಗೈತೆ, ಬಟ್ ಒಳಗಡೆ ಚಿಕ್ಕಾಗೋಯ್ತು ಫೇಸು, ಕುತ್ಕೊಳ್ಳೋಕ್ಕೂ ಹಿಂಸೆ. ನಿಜ ಹೇಳು, ಇಷ್ಟ ಆದ್ರೆ ಹೇಳು. ಇಲ್ಲ ನಂಗೇನಂದ್ರೆ ಔಟ್ಲುಕ್ ಸಖತ್ ಇಷ್ಟ ಆಯ್ತು. ಒಳಗಡೆ ಒಂದ್ ಸ್ವಲ್ಪ ಚಿಕ್ಕ ಏನ್ ನಮ್ಮ ಹತ್ರ ಒಂದು 4 ಜನ ಕುತ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಬಟ್ ಆದ್ರೆ ಎಕ್ಸುವಿಲಿ ಕೂತು ಎಕ್ಸುವಿಂದ ಇದು ಚಿಕ್ಕ ಅನಿಸ್ತೈತೆ. ಹೇಳ್ಬೇಕಂದ್ರೆ ಇದು ಬೆಂಡಾಗಿ ಕೂತ್ಕೋಬೋದು, ದೊಡ್ಡದಾಗೆ ಐತೆ. ಬಟ್ ಆದರೆ ನಮಗೆ ಎಕ್ಸಿವಿಲ್ ಕೂತು ಇದು ಚಿಕ್ಕ ಅನ್ಸುತ್ತೆ. ಬಟ್ ಔಟ್ಲುಕ್ ಸಖತ್ತಾಗೈತೆ ಗೈಸ್. ಹೇಳ್ಬೇಕು ಅಂದರೆ ಕರ್ವು, ಟಾಟಾ ಕರ್ವ್ ಅವರಿಂದ ಡಿಸೈನ್ನ V6 ಅದೆಲ್ಲ ಬಂದಿದ್ದೆ ಇದನ್ನ ನೋಡ್ಕೊಂಡು. ಫಸ್ಟ್ ಕರ್ವಾಗಿ ಬಂದಿದ್ದ ಕಾರೇ ಈ ಟಾಟಾ ಕರ್ವ್. ನಾನು ಅಂದ ತಕ್ಷಣ ಔಟ್ಲುಕ್ ನೋಡ್ಬಿಟ್ಟು ಯಾವ್ದಪ್ಪ ಕಾರ್ ಇತ್ತು ನಿಜವಾಗ್ಲೂ ತಗೊಬಿಟ್ಟವ್ನು ಹೊಸದ ಅನ್ಕೊಬಿಟ್ಟ. ಆಮೇಲೆ ನೋಡ್ರಿ ನಾನು ಹಂಗೆ ಅನ್ಕೊಂಡಿದ್ದು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಮನೆ ಹತ್ರ. ನಾವು ಇವತ್ತು ಎಲ್ಲಿ ಬಂದಿದೀವಿ ನೋಡಿ, ತಾಜ್ ಬಿರಿಯಾನಿ ಪ್ಯಾರಡೈಸ್ಗೆ ಬಂದಿದೀವಿ. ಒಬ್ರು ಎಲ್ಲಿ ಬಂದಿದೀವಿ? ತಾಜ್ ಬಿರಿಯಾನಿ ಪ್ಯಾರಡೈಸ್. ಬನ್ನಿ ಗೈಸ್, ಇವಾಗ ತಾಜ್ ಹೋಟೆಲ್ಗೆ ಹೋಗ್ಬಿಟ್ಟು. ನನ್ಗೆ ಹೇಳಕ್ ಬರಲ್ಲ ಅಂತ ಕೇಳ್ತದ್ಯಾ? ಇಲ್ಲ ನೀನ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ಬನ್ನಿ ಗೈಸ್, ಇವಾಗ ತಾಜ್ ಹೋಟೆಲ್ಗೆ ಹೋಗ್ಬಿಡ್ತೀನಿ. ನಾವು AC ಫ್ಯಾಮಿಲಿ ಹಾಲ್ ಒಳಗಡೆ ಹೋಗೋಣ ಬನ್ನಿ. ನಾವು ಇವಾಗ ತಾಜ್ ಹೋಟೆಲ್ಗೆ ಬಂದ್ವಿ. ಇವಾಗ ಮೆನುಲಿ ಏನ್ ಬೇಕಾದ್ರೂ ಆರ್ಡರ್ ಮಾಡ್ತೀವಿ. ಬನ್ನಿ ಗೈಸ್, ಇವಾಗ ತಾಜ್ ಹೋಟ್ಲಲ್ಲಿ ಚೆನ್ನಾಗಿ ತಿನ್ನೋಣ. ಕೋಬ್ರಾ ತುಂಬಾ ದೊಡ್ಡ ಮೆನು ಇದೆ, ಏನೇನ್ ಬೇಕು ನೋಡು. ಒಂದು ಇರಾನಿ ಚಿಕನ್ ಅಂತ ಸಿಗುತ್ತೆ ಕೋಬ್ರಾ, ಚೆನ್ನಾಗಿರುತ್ತೆ. ಅದು ಆಫ್ ತಗೋಣ. ನೀನ್ ತಿಂದಿದ್ಯಾ ಅದು? ತಿಂದಿರ ಹೇಳು. ಒಂಥರ ಇದ್ರ ತರ ಬರುತ್ತೆ, ಮಯೋನಿಸ್ ಗ್ರೇವಿಲಿ ಮಾಡ್ಬಿಟ್ಟು ಹಾಕ್ಕೊಡ್ತಾರೆ. ಅದ್ಯಾವ್ದು ಕೋಬ್ರಾ? ಬಿರಿಯಾನಿ ಏನ್ ತಿಂತೀಯ? ಡೈಲಿ ತಿಂದಿ ಬೇಜಾರು. ಇವತ್ತು ಡಿಫ್ರೆಂಟ್ ತಿನ್ಬೇಕು, ರೋಟಿ ಗ್ರೇವಿ ಆತರ ತಿನ್ನೋಣ. ಓಕೆ, ಕೋಬ್ರಾ ಡಿಫ್ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಈಗ ಏನೇನೈತೆ ಅಂತ ನೋಡ್ತೀವಿ. ತುಂಬಾ ದೊಡ್ಡ ಬುಕ್ ಇದೆ ತಾಜಲ್ಲಿ. ತುಂಬಾ ಡಿಫ್ರೆಂಟ್ ಚಿಕನ್ಸ್ ಎಲ್ಲ ಇದೆ. ಮೊದ್ಲು ತಂದೂರಿ ನೋಡು. ತಂದೂರಿ? ತಂದೂರಿ ಅದೇ ನೀನ್ ಯಾವ್ದು ಹೇಳ್ದಲ್ಲ, ಇರಾನಿ ಚಿಕನ್. ಅದು ಎಲ್ಲೈತೆ? ಅದು ಹೇಳಿದ್ರೆ ತಂದ್ಕೊಡ್ತಾರೆ. ಕಾಮಿಡಿ. ಎಲ್ಲೈತೆ ಅಂತ ಎಲ್ಲ ಹುಡ್ಕಕ್ ಹೋಗ್ಬಾರ್ದು. ಆರ್ಡರ್ ಮಾಡ್ತೀವಿ ಅಣ್ಣ. ಒಂದು ಬಟರ್ ರೋಟಿ, ಮೂರು ಬಟರ್ ರೋಟಿ, ಮತ್ತೆ ಒಂದು ಚಿಕನ್ ಕರಿ. ಇಲ್ಲ ಚಿಕನ್ ಕರಿ ಬೇಡ, ಒಂದು ಬಟರ್ ಚಿಕನ್, ಮತ್ತೆ ಹಾಫ್ ಇರಾನಿ ಮತ್ತೆ ಹಾಫ್ ತಂದೂರಿ. ಇಷ್ಟು ಐಟಮ್ಸ್ ನ ಆರ್ಡರ್ ಮಾಡಿದೀವಿ. ಹಾಫ್ ಇರಾನಿ ಮತ್ತೆ ಹಾಫ್ ತಂದೂರಿನೇ ಅರ್ಧ ಕೋಳಿ ಕೊಡ್ತಾರೆ, ಅದನ್ನ ತಿನ್ನೋದೇ ಇರೋದು. ಏನಾದ್ರು ಸಾಕಾಗ್ಲಿಲ್ಲ ಅಂದ್ರೆ ಹೇಳು ಕೋಬ್ರಾ, ಬೇರೆ ಇನ್ನೊಂದಷ್ಟು ಐಟಮ್ಸ್ ನ ಹೇಳೋಣ. ಚೆಕ್ ಮಾಡಿ. ಚಿಕನ್ ಅಲ್ಲಿ 3 ಹೇಳಿದೀವಿ ಆಲ್ರೆಡಿ, ಇನ್ನೂ ರೈಸ್ ಹೇಳಿಲ್ಲ. ರೋಟಿ ಮಟನ್ ಸಿಗಲ್ಲ, ಒಂದು ಚಿಕನ್. ಮಟನ್ ಸಿಗುತ್ತೆ, ಬಟ್ ಚಿಕನ್ ಚೆನ್ನಾಗಿರುತ್ತೆ ಇಲ್ಲಿ ಮಟನ್ ಗಿಂತ. ನೋಡೋಣ, ಎಲ್ಲ ಖಾಲಿ ಮಾಡ್ಬಿಟ್ಟೆ ಆಮೇಲೆ ಮತ್ತೆ. ಗೈಸ್, ನನ್ಗೆ ತಾಜ್ ಹೋಟ್ಲು ಅಂದ್ರೆ ಏನ್ ನೆನಪಾಗುತ್ತೆ ಗೊತ್ತಾ ಕೋಬ್ರಾ? ಒಂದ್ಸತಿ ನಾವು ಫ್ರೆಂಡ್ಸ್ ಎಲ್ಲ ತಾಜ್ ಹೋಟ್ಲಿಗೆ ಬಂದಿದ್ದೋ 10th ಅಲ್ಲಿ. ಕಾಸಿಲ್ಲ ನಮ್ಮ ಹತ್ರ. ಒಂದ್ ರೈಸು, ಒಂದ್ ಹಾಫ್ ಪ್ಲೇಟ್ ಕಬಾಬು ಏನೋ ಹೇಳಿದೀವಿ. ಎಷ್ಟ್ ಜನ ತಿಂದಿರ್ಬೋದು ಹೇಳೋದನ್ನೇ? ಒಂದ್ ರೈಸು ಹಾಫ್ ಕಬಾಬು 10th ಅಲ್ಲಿ. 5 ಜನ ಕುತ್ಕೊಂಡು ಅದನ್ನೇ ಇಷ್ಟಿಷ್ಟು ತಿನ್ಕೊಂಡು ತಾಜಲ್ಲಿ ಊಟ ಮಾಡ್ದವನ್ನ ಖುಷಿಲ್ ಹೋದು. ಚಿಕ್ಕ ವಯಸ್ಸಲ್ಲಿ ಕಾಸಿಲ್ಲದೆ ಹೋದಿದ್ರು ನೆಮ್ಮದಿ ಇತ್ತು.
ಈಗ ನೋಡಿ ಇಷ್ಟೆಲ್ಲ ತಿಂತೀವಿ, ಕೊನೆಯಲ್ಲಿ ಕೋಬ್ರಾ ಒಂದ್ ಮಾತು ಹೇಳ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂತ. ಐ ಮೊನ್ನೆ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ದೆ. ಅದ್ಯಾವ್ದೋ ಬಾರ್ಬಿಕ್ಯೂ ತಾನೇ ಹೋಗಿದ್ದು, ಏನ್ಗೆ ಇಲ್ಲಿಗೆ ಬಾರ್ಬಿಕ್ಯೂ. ಬಾರ್ಬಿಕ್ಯೂ. ಅದಕ್ಕೆ ಅದ್ ಚೆನ್ನಾಗಿತ್ತು ಅಂತ ಹೇಳ್ದೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀವಿ ಅದನ್ನ. ಚೆನ್ನಾಗಿಲ್ಲ ಅಂತ ಹೇಳ್ತೀಯ, ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಿಲ್ಲ. ಅಂದ್ರೆ ನಮ್ಗೆ ಇದಾಗಿಲ್ಲ ಅಂದ್ರೆ ಹಂಗೆ ಹೇಳೋದು, ಆಗೈತೆ ಅಂದ್ರೆ ಆಗೈತೆ ಅಂತ ಹೇಳ್ತೀನಿ. ಐ ಏಟ್ ಹೋಟೆಲ್ ನಂಗೆ ಏನು ಐ ಏಟ್ ಹೋಟೆಲ್ ಹೇಟ್. 8 ನಾನು ಅದನ್ನೇ ಹೇಳಿದ್ದು ಕಣೋ. ಅದು ಫಾಸ್ಟ್ ಅಲ್ಲಿ ಹೇಳಿದ್ನಲ್ಲ ಹಂಗ್ ಬಂದೈತೆ. ಸ್ಲೋ ಮೋಷನ್ ಅಲ್ಲಿ ಕೇಳಿಸ್ಕೊತಾರೆ. ಐ ಏಟ್ ಹೋಟೆಲ್ ನೋಡು, ಆರ್ಡರ್ ಮಾಡಿ ಹಾಫ್ ಅನ್ ಅವರ್ ಮೇಲೆ ಆಯ್ತು. ಹಾಫ್ ಅನ್ ಅವರ್ ಏನಾಗಿಲ್ಲ, ಏನು 20 ನಿಮಿಷ ಆಯ್ತು. ಕಾಲ್ ಗಂಟೆ 20 ನಿಮಿಷ ಆಯ್ತು ನಂಗೆ. ಕಾಲ್ ಗಂಟೆ ಆಯ್ತು. ನೋಡೋ ಬರೀ ಖಾಲಿ ಪ್ಲೇಟ್ ಮಡಿಕೊಂಡ್ ಕೂತಿರ್ತೀವಿ. ರೆಡಿ ಮಾಡೋದ್ ಬೇಡವಾ ಟೇಸ್ಟ್? ಈಗ ನಿನ್ಗೆ ನೀನ್ ಚೆನ್ನಾಗಿಲ್ಲ ಅನ್ಬಿಡ್ತೀಯಲ್ಲ, ಚೆನ್ನಾಗಿಲ್ಲ ಅಂತ. ಏನ್ ಇಷ್ಟ ಕಂಡನ ಟೇಸ್ಟ್ ಹೇಗ್ ಮಾಡ್ಕೊಡ್ತಾರ ನಮ್ಗೆ? ಬೇರೆ ಕಷ್ಟಪ್ಪು, ನಮ್ ಕೈಲಿ ತಡಿಯಕ್ಕಾಗಲ್ಲ ಹಸುನ. ಟೈಮ್ ಬೇರೆ ಆಗ್ಬಿಡೋದು 2:30. ಗೈಸ್ ನಮ್ದು ಅರ್ಧ ಊಟ ಬಂದೈತೆ. ತಾಜ್ ಹೋಟ್ಲು ಸ್ಪೆಷಲ್ ತಂದೂರಿ ಚಿಕನ್ನು, ಬಟರ್ ಚಿಕನ್ನು, ಬಟರ್ ನಾನು ಎಲ್ಲ ಹಾಕೊಂಡು ತಿನ್ನೋಣ ಇವಾಗ. ಇನ್ನೊಂದು ಐಟಮ್ ಇರಾನಿ ಚಿಕನ್ ಬಂದಿಲ್ಲ, ಅದು ನಮೇಲೆ ತಿನ್ನೋಣ. ಕೋಬ್ರಾ ನೋಡಿ ದೊಡ್ಡ ಪೀಸ್ನ ಎತ್ಕೊಬಿಟ್ಟ ಸ್ಟಾರ್ಟಿಂಗ್ಗೆ. ನಾನು ಲೆಗ್ ಪೀಸ್ನ ಎತ್ಕೋತೀನಿ ಗೈಸ್. ಲೆಗ್ ಪೀಸ್ ಮಯೋನೀಸ್ ತಿನ್ನೋಣ. ತಾಜ್ ಹೋಟ್ಲು ಚಿಕನ್ ಫಸ್ಟು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ತಂದೂರಿ ಚಿಕನ್ ಅಂತ ಸಿಕ್ತಿದ್ದೆ ಬರೀ ತಾಜ್ ಅಲ್ಲಿ ಕೋಬ್ರಾ. ಇವಾಗ ಪ್ರತಿ ಹೋಟ್ಲಲ್ಲೂ ಮಾಡ್ತಾರಲ್ಲ, ಅವಾಗ ಬರೀ ತಾಜ್ ಹೋಟ್ಲಲ್ಲಿ ಮಾತ್ರ ಈ ಥರ ಉಂಡೆ ಕೋಳಿ ಬೇಯಿಸ್ತಿದ್ದು. ಚೆನ್ನಾಗೈತೆ ಗೈಸ್ ಟೇಸ್ಟ್. ಹೆಂಗಾಯ್ತು? ಎಲ್ಲ ತಿಂದಾದ್ಮೇಲೆ ಹೇಳ್ತೀನಿ. ಮಯೋನೀಸ್ ಮುಂಚೆ ಯಾವತ್ತು ಹೇಳಲ್ಲ ನಾವು. ನಾವು ಒಂದು ಸ್ಪೆಷಲ್ ಡಿಶ್ನ ಹೇಳಿದೀವಿ. ಇದು ತಾಜ್ ಅಲ್ಲಿ ಸ್ಪೆಷಲ್ ಇರಾನಿ ಚಿಕನ್ ಅಂತ. ನೋಡಿ ಮಯೋನೀಸು ಮತ್ತೆ ಗ್ರೇವಿನ ಹಾಕ್ಬಿಟ್ಟು ಫುಲ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ. ಕೋಬ್ರಾ ಇದನ್ನ ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳು. ಕೋಬ್ರಾ ಇವಾಗ ಫಸ್ಟು ತಂದೂರಿನ ತಿಂತಿದ್ದಾನೆ. ನನಗೆ ತಂದೂರಿ ಚಿಕನ್ ಇಷ್ಟ ಆಯ್ತು. ಫುಲ್ ತಿಂದಾಗಲ್ಲ ಹೇಳೋದು, ಈಗಲೇ ಹೇಳು ತಂದೂರಿ ಚಿಕನ್ ಹೆಂಗೈತೆ ಹೇಳು. ನಾನೆಲ್ಲ ತಿನ್ಬಿಟ್ಟು ಹೇಳ್ತೀನಿ, ಒಂದೇ ಸಲ ಹೇಳ್ತೀನಿ. ತಂದೂರಿ ಹೆಂಗೈತೆ ಹೇಳು. ತಂದೂರಿ ಚೆನ್ನಾಗೈತೆ. ಗೈಸ್ ಇವಾಗ ಇರಾನಿ ಚಿಕನ್ ತಿಂತಾ ಇದೀನಿ ನಾನು. ಇರಾನಿ ಚಿಕನ್ ಅಲ್ಲೂ ಲೆಗ್ ಪೀಸ್. ತಂದೂರಿ ಏನ್ ಗೊತ್ತಾ, ಮೈನಸ್ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗಲ್ಲ. ಹಂಗೆ ತಂದೂರಿ ಒಂದೊಂದು ಬೇರೆ ಹೋಟೆಲ್ ಎಲ್ಲ ಮೈನಸ್ ಇಲ್ಲ ಅಂದ್ರೆ ತಿನ್ಬಿಡ್ಬೋದು. ಅದೇ ಉಂಡೆ ಕೋಳಿ ತಗೋತೀವಲ್ಲ, ಅಲ್ಲಿ ನಾರ್ಮಲ್ ತಿನ್ಬಿಡ್ಬೋದು. ಇಲ್ಲಿ ಮೈನಸ್ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗಲ್ಲ. ಅದೊಂದು ಹೌದು ಇದು ಪಾಯಿಂಟ್ ಇಲ್ಲಿ. ಗೈಸ್ ತಾಜಲ್ಲಿ ನೀವು ಇರಾನಿ ಚಿಕನ್ ಅಂದ್ರೆ ನಾರ್ಮಲ್ ಈ ತರ ಡ್ರೈ ಚಿಕನ್ನೇ ಕೊಟ್ಬಿಡ್ತಾರೆ. ಸ್ಪೆಷಲ್ ಇರಾನಿ ಚಿಕನ್ ಅಂದ್ರೆ ಈ ತರ ಗ್ರೇವಿ ಟೈಪ್ ಕೊಡ್ತಾರೆ. ಈಗ ಸ್ಪೆಷಲ್ ಇರಾನಿ ಚಿಕನ್ ತಿನ್ನೋಣ. ಇದು ಮೋಸ ಅಲ್ವಾ? ಮೋಸ ತಾನೇ ಇದು. ಅದ್ರಲ್ಲೂ ಲೆಗ್ ಪೀಸ್ ನೀನೇ ತಿಂದೆ, ಇದ್ರಲ್ಲೂ ಲೆಗ್ ಪೀಸ್ ನೀನೇ ತಿಂತದ್ಯಾ. ನಾನೇನ್ ತಿಂದೆ? ಬರೀ ಎಲ್ಲ ನಮ್ಗೆ ಈ ತರ ಪೀಸ್ ಕೊಡ್ತೀಯಲ್ಲ. ನಂಗೆ ಕೇಳ್ಬೇಕಿತ್ತು ಲೆಗ್ ಪೀಸ್ ಬೇಕು ಅಂತ. ನೀನು ನೀನ್ ಅರ್ಥ ಮಾಡ್ಕೋಬೇಕಾನೆ. ಕೋಬ್ರಾನ ಅವನೇ ಜೊತೆಲಿ ಅವನು ಲೆಗ್ ಪೀಸ್ ಕೊಡೋಣ. ಮೋಸ ಕಣ ಇದು. ನೀವ್ ಹೇಳಿದ್ರು ನಾನು ತಿಂತಿರ್ಲಿಲ್ಲ ಅಪ್ಪ. ತಿಂದಾದ್ಮೇಲೆ ಹೇಳ್ದೆ ನೀನು. ಇಟ್ಕೊಂಡಾಗ್ಲೂ ಹೇಳಿಲ್ಲ. ಕೋಬ್ರಾ ನಾನೇ ಕೇಳು ಲೆಗ್ ಪೀಸ್ನ ತಿಂದಿದ್ದು. ನಾನು ಲೆಗ್ ಪೀಸ್ ಸಣ್ಣ ಇರುತ್ತೆ ನಾನು ತಿನ್ಕೋತೀನಿ. ನೀನೇನಾದ್ರು ಬರೀ ಲೆಗ್ ಪೀಸ್ನ ತಿನ್ಸ್ಬಿಟ್ರೆ ಸ್ಯಾಟಿಸ್ಫೈ ಆಗ್ಲಿಲ್ಲ, ಇದೇನಿದು ಕ್ವಾಂಟಿಟಿನೇ ಇಲ್ಲ, ಯಾವ ತರ ಇಷ್ಟಪ್ಪ ಕೊಟ್ಟವ್ರೆ, ಯಾವ ತರ ಹೇಳಿದೀನಿ ಅದಕ್ಕೆ ನಾನ್ ತಿಂದಿದ್ದೆ. ನಾನು ಯಾವ ತರ ಹೇಳಿದೀನ? ಇದಂಗೈತೆ ಇದು ಸ್ಪೆಷಲ್ ಇರಾನಿ ಚಿಕನ್. ಹೇಳ್ಬೇಕು ಅಂದ್ರೆ ತಂದೂರಿ ಇಂಡಿ ಇದು ಚೆನ್ನಾಗೈತೆ. ಸ್ಪೆಷಲ್ ಇರಾನಿ ಚಿಕನ್ ಅದು ಕ್ಯಾನ್ಸಲ್ ಮಾಡ್ಬಿಟ್ಟು ಇದು ಹೇಳ್ಬೇಕಾಯ್ತು. ನಾವು ಒಂದ್ ಪ್ಲೇಟ್ ಇದು ಹೇಳ್ಬೇಕಾಯ್ತು. ಇನ್ನು ಆಯ್ತು. ಸ್ಪೆಷಲ್ ಇರಾನಿ ಚಿಕನ್ ನೋಡಿ, ದೊಡ್ಡ ಪೀಸು ಕೋಬ್ರನ್ ಕೊಟ್ಕೊಂಡು ಸಣ್ಣ ಪೀಸ್ ನಾನು ತಿಂತೀನಿ. ರೈಸ್ ನಾವು ಬಟರ್ ರೋಟಿ ಹೇಳಿದ್ವಿ ಮತ್ತೆ ಬಟರ್ ಚಿಕನ್ ಹೇಳಿದ್ವಿ. ಬಟರ್ ರೋಟಿಲಿ ನೋಡಿ ಫುಲ್ ಬಟರ್ ಚಿಕನ್ನಲ್ಲೂ ಬಟರ್ ಚಿಕನ್ ಹಾಕೋಣ. ಬಟರ್ ಚಿಕನ್ನು ಮತ್ತೆ ಗ್ರೇವಿ ಹಾಕೊಂಡು ಇವಾಗ ರೋಟಿನ ತಿನ್ನೋಣ ಬನ್ನಿ. ಕೋಬ್ರಾ ಯಾವ್ದಾದ್ರು ಒಂದು ಇಷ್ಟ ಆದ್ರೆ ಅದನ್ನ ಖಾಲಿ ಮಾಡೋದು ತುಂಬಾ ಫಾಸ್ಟ್ ಆಗಿ ಮಾಡ್ಬಿಡ್ತಾನೆ. ನೋಡಿ ಇರಾನಿ ಚಿಕನ್ ಇಷ್ಟ ಆಯ್ತು, ಸುಮ್ನೆ ಆ ಕಡೆ ತಿರ್ಗಿ ಈ ಕಡೆ ತಿರ್ಗಷ್ಟರಲ್ಲಿ ಇರಾನಿ ಚಿಕನ್ ಖಾಲಿ. ನೋಡಿ ಸ್ವಲ್ಪ ಇದೆ, ಆದ್ರೆ ತಂದೂರಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅವನ್ಗೆ, ಅದಕ್ಕೆ 2 ಪೀಸ್ ಉಡ್ತಾನೆ. ಬಟ್ ಅದೇನ್ ತಿನ್ನಲ್ಲ ಅಂತಲ್ಲ, ಆದ್ರೆ ಇರಾನಿ ತಿಂದಾದ್ಮೇಲೆ ತಿಂತಾನೆ. ಕರೆಕ್ಟಾ? ನಿಂಗೆ ಇನ್ನೂ ಚಿಕನ್ ತಿನ್ನಕ್ ಬರಲ್ಲ. ಓಕೆ, ನಮ್ ಪ್ಲೇಟ್ ನೋಡಿದು ಹೆಂಗೈತೆ ಮೂಳೆ. ನಿನ್ ನೋಡೋ ಲೆಗ್ ಪೀಸ್ ಅಲ್ಲಿ ಯಾವ ತರ ಬಿಟ್ಟಿದ್ಯಾ? ಯಾರ ಲೆಗ್ ಪೀಸ್ ಹಂಗ್ ಬಿಡ್ತಾರ? ಇದೆಲ್ಲ ತಿನ್ಬೇಕು. ನಾನು ಮಾನವ, ನೀನು ಆದಿ ಮಾನವ. ಗೈಸ್ ರೋಟಿ ಸ್ವಲ್ಪ ಗಟ್ಟಿ ಆಗೋಯ್ತು, ಇನ್ನೊಂದ್ ಸ್ವಲ್ಪ ಸಾಫ್ಟ್ ಇರ್ಬೇಕಿತ್ತು.
ಮತ್ತು ಚಿಕನ್ ಬಟರ್ ಚಿಕನ್ನು ಓಕೆ ಗೈಸ್, ಸಖತ್ತಾಗಿ ಆ ರೇಂಜ್ಗೆ ಟೇಸ್ಟ್ ಇಲ್ಲ ಬಟರ್ ಚಿಕನ್ನು. ಇರಾನಿ ಚಿಕನ್ ಸಖತ್ತಾಗಿತ್ತು. ಬಟರ್ ಚಿಕನ್ನು ರೋಟಿ ಒಂದು ಸ್ವಲ್ಪ ಅಷ್ಟೇ. ಕೋಬ್ರಾ ನೋಡಿ ಗೈಸ್, ಇನ್ನೊಂದು ಸ್ವಲ್ಪ ದೇವರು ಗಟ್ಟಿ ಎಲ್ಲಿ ಕೊಟ್ಬಿಟ್ಟಿದ್ದೀರಿ, ಮೂಳೆನೂ ಬಿಡ್ತಿರ್ಲಿಲ್ಲ. ತಿನ್ನ ಆಯ್ತು ನೋಡಿ, ಹಂಗೆ ಮೂಳೆ ಎಲ್ಲ ಬಿಡಿಸ್ಬಿಟ್ಟು ಇಟ್ಬಿಟ್ಟವ್ರೆ. ಮೂಳೆ ಕಲೆಕ್ಷನ್ ಮಾಡ್ಬೋದು ಕೋಬ್ರಾ ಮನೇಲಿ, ಫ್ರೇಮ್ಗೆ ಹಾಕಿ ಇಟ್ಸ್ಕೊಳ್ಳೋದು ಮೂಳೆ ತಿಂದಿರೋದೆಲ್ಲ. ಓ ಹಿಂಗೆ ತಿಂದಿದೆ ಹಿಂಗೆ ಆಯ್ತು ಅಂತ. ಬಕೆಟ್ ಒಂದು ಇದು ಡ್ರಮ್ಮು ಟ್ಯಾಂಕೇ ಬೇಕಲ್ವಾ ಗೊಬ್ಬರ, ಖಾಲಿ ಮಾಡದೆ ಹೋಗೋ ಗೊಬ್ಬರ ಇವತ್ತು ನಿಂಗೈತೆ. ಓ ಬೇಕಾರೆ ಒಂದ್ ಪಕ್ಷ ಬಟರ್ ಇದ್ ಬಿಟ್ಬಿಟ್ರು ಚಿಕನ್ ಬಿಡ್ಬಾರ್ದು. ಅದಕ್ಕೆ ಚಿಕನ್ ಖಾಲಿ ಮಾಡ್ತಾ ಇದೆ ನೋಡು. ಇದು ಖಾಲಿ ಆಯ್ತು, ಇದು ಖಾಲಿ ಆದ್ಮೇಲೆ ಇದು ಖಾಲಿ ಇರ್ತದೆ. ಅಂದ್ರೆ ಇದನ್ನ ಬಿಟ್ಬಿಡ್ಬೋದಾ? ಇಲ್ಲ, ಇದು ಖಾಲಿ ಮಾಡ್ತೀನಿ. ಕೊನೆವರೆಗೂ ಒಂದ್ ಸ್ವಲ್ಪ ವೇಟ್ ಮಾಡಿ, ತಿನ್ನೋವರೆಗೂ ವೇಟ್ ಮಾಡು. ಆತರ ಹೋಗ್ಬೇಡ, ನಿಧಾನ ಮಾಡು. ಓಕೆ ಗೈಸ್, ನನಗೆ ಸಾಕಾಯ್ತು. ಇವಾಗ ಕೋಬ್ರಾ ತಿಂತಿದ್ದಾನೆ ಬಟರ್ ಚಿಕನ್ ಮತ್ತೆ ಬಟರ್ ರೋಟಿ. ಹೆಂಗಾಯ್ತು ಕೋಬ್ರಾ ಬಟರ್ ಚಿಕನ್ ಬಟರ್ ರೋಟಿ? ಖಾಲಿ ಮಾಡ್ಬಿಟ್ಟು ಒಟ್ನಲ್ಲಿ ಖಾಲಿ ಮಾಡ್ಬಿಟ್ಟೆ ಹೇಳ್ಬೇಕು ಅವನು, ಮೊದ್ಲೇ ಅಂತೂ ಹೇಳಲ್ಲ. ಬಟರ್ ಚಿಕನ್ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್, ನನಗೂ ಇಷ್ಟ ಆಗ್ಲಿಲ್ಲ, ಕೋಬ್ರಂಗೂ ಇಷ್ಟ ಆಗಿಲ್ಲ. ಹಸ್ಕೊಂಡಂಗೆ ಒಳಗಡೆ ಏನೋ ಚೆನ್ನಾಗಿಲ್ಲ ಅಷ್ಟು. ಇದೊಂದೇ ಇಷ್ಟ ಆಗಿದ್ದು, ಇರಾನಿ ಚಿಕನ್. ಅದ್ಮಾರು ಸಖತ್ತಾಗಿತ್ತು. ನನಗೂ ಬಟರ್ ಚಿಕನ್ ಇಷ್ಟ ಆಗ್ಲಿಲ್ಲ, ಏನೋ ಟೇಸ್ಟ್ ಒಂಥರ ಇದೆ. ಚೆನ್ನಾಗಿರೋದು ಯಾವಾಗಲೂ, ಇವತ್ತೇ ಏನೋ ಟೇಸ್ಟ್ ತಗೋಬಿಟ್ಟಿದೀನಿ ಅಂದ್ಬಿಟ್ಟು ಈಗ ಎಲ್ಲ ತಿನ್ಬೇಕಷ್ಟೇ, ವೇಸ್ಟ್ ಮಾಡಕ್ಕಂತೂ ಆಗಲ್ಲ. ತಿನ್ನು ಕೋಬ್ರಾ. ಕೋಬ್ರಾ, ನಾನು ನಿನ್ಗೆ ಏನ್ ಹೇಳ್ದೆ ಹೇಳು? ರೈಸ್ ಆರ್ಡರ್ ಮಾಡೋಣ ಕಣೋ, ಬಿರಿಯಾನಿ ತಿನ್ನೋಣ, ರೋಟಿ ಎಲ್ಲ ಬೇಡ ಅಂದೆ. ಮಾತು ಕೇಳ್ದ? ಇವಾಗ ಏನಾಯ್ತು, ನಾನು 2 ರೋಟಿ ತಿನ್ನಲ್ಲ. ಟೇಸ್ಟ್ ಚೆನ್ನಾಗಿಲ್ಲ ಅಲ್ಲ? ಟೇಸ್ಟ್ ಅಂದ್ರೆ ರೋಟಿ ಚೆನ್ನಾಗೈತೆ, ಬಟ್ ಇದು ಕರಿ ಚೆನ್ನಾಗಿಲ್ಲ ಅಷ್ಟೇ, ಏನೋ ಮಾಡಕ್ಕಾಗಲ್ಲ. ರೈಸ್ ಬೇಕಾ? ಏನೋ ಇಲ್ಲಪ್ಪ, ಇದು ಒಂಥರ ಚಿಕನ್ ಏನೋ ಒಂಥರ. ಇದು ರೈಸ್ ಬೇಕಾ ಬೇಡ? ರೈಸ್ ಬೇಡ. ಏನು ಎಲ್ಲ ನಾನೇ ತಿಂದಿದ್ದೀನಿ, ನೀನ್ ಏನ್ ತಿಂದಿ ನೋಡು, ಎಲ್ಲ ಅರ್ಧಂಬರ್ಧ ತಿನ್ಬಿಟ್ಟಿದ್ಯಾ. ಮಿಕ್ಕಿದೆಲ್ಲ ನಾನೇ ಖಾಲಿ ಮಾಡ್ತೇನೆ. ಏನು ಅರ್ಧಂಬರ್ಧ? ಚಿಕನ್ ಬಿಟ್ಟಿದ್ದೀನಿ. ನೀನು ಒಂಥರ ನನ್ ಜೊತೆ ಚಿಕ್ಕ ಮಗ ಇದ್ದಂಗೆ, ಚಿಕ್ಕ ಮುಗಿದಂಗೆ ಕೇಳೋ. ಅರ್ಧ ತಿಂತೀಯ, 75% ನಾನ್ ತಿನ್ಬೇಕು, 20% ನೀನ್ ತಿಂತೀನಿ. ಅದನ್ನ ಸಣ್ಣದಾಗಿ ಆರ್ಡರ್ ಮಾಡ್ತೀನಿ, ನೀನ್ ಜಾಸ್ತಿ ಆರ್ಡರ್ ಮಾಡ್ತೀಯ, ಅದ್ ನೀನ್ ತಿನ್ಬೇಕು. ಮತ್ತೆ ತಿಂದಿದ್ದು ನಾನು. ಮತ್ತೆ ಕಂಪ್ಲೇಂಟ್ ಯಾಕೆ ಮಾಡ್ತೀಯ? ನಾನು ತಿನ್ಲಿಲ್ಲ ಅಂತ. ನಾನು ಎಷ್ಟು ತಿನ್ಬೋದು ಅಷ್ಟು ತಿಂತೀನಿ. ಮಗು ನೋಡಿ ಪಾಪ ನೀರ್ ಕುಡಿತಿದೆ, ಜ್ಯೂಸ್ ಕುಡಿತಿದೆ, ಸೋಡಾ. ನೀನ್ ತಗೊಂಡಿಲ್ವಾ? ತೋರಿಸ್ತೀನಿ ಇದು, ನಾನು. ನೀನ್ ಕುಡಿ ಗೈಸ್. ನಾನು ತಗೊಂಡಿದ್ದೀನಿ, ನಾನು ಸ್ವೀಟ್ ಸೋಡಾ ತಗೊಂಡಿದ್ದೀನಿ, ನಾನು ಸ್ವೀಟ್ ಅಂಡ್ ಸಾಲ್ಟ್ ಸೋಡಾ ತಗೊಂಡು ಅಷ್ಟೇ ಅಣ್ಣ. ಗೈಸ್, ನಮ್ಮ ಬಿಲ್ ಬಂದೈತೆ 1215 ರೂಪಾಯಿ. ನಾನು ಇನ್ನೂ ಜಾಸ್ತಿ ಆಗಿರುತ್ತೆ ಅನ್ಕೊಂಡೆ, ಪರವಾಗಿಲ್ಲ. ಗೈಸ್, ಪೇ ಮಾಡಾಯ್ತು 1215 ರೂಪಾಯಿ. ಬನ್ನಿ ಈಗ ತಾಜ್ ಹೋಟ್ಲಿಂದ ಹೊರಡೋಣ, ಕೆಳಗೆ ಹೋಗೋಣ. ಇದೊಂದು ಸ್ವಲ್ಪ ಜ್ಯೂಸ್ ಐತೆ, ಕುಡ್ಕೊಬಿಡ್ತೀನಿ ರೀ. ನೋಡಿ ಗೈಸ್, ಹೊರಗಡೆ ತಾಜಲ್ಲಿ ಶವರ್ಮ ಮಾಡ್ತಾವ್ರೆ. ಈ ಕಡೆ ಅಲ್ಲಿ ನೋಡಿ, ಇಲ್ಲಿ ಕಬಾಬ್ನ ಬೇಯಿಸ್ತಿದಾರೆ. ನಮ್ಗೆ ಚಿಕನ್ ಎಲ್ಲ ಇಲ್ಲಿಂದಾನೆ ಬೇಯಿಸ್ಕೊಂಡ್ಬಂದು ಕೊಟ್ಟಿರೋದು. ನೋಡಿ ಬೇಯಿಸ್ತಾವ್ರೆ. ನಮ್ದೇ ನೆನ್ನೆ ತಿನ್ವಲ್ಲ, ಏನು ಬಾರ್ಬಿಕ್ಯೂ? ಸೇಮ್ ಅದೇ ತರ ತಾನೇ ಮಾಡ್ತಿರೋದು ಇದು. ಹೌದು, ಸ್ವಲ್ಪ ಬೇರೆ ತರ ಮಾಡ್ತಾರೆ, ಮಸಾಲೆ ಎಲ್ಲ ಬೇರೆ ಇರುತ್ತೆ ಇವ್ರದ್ದು. ಅವ್ರದೇ ಬೇರೆನಾ? ಇವ್ರದೆಲ್ಲ ಮಸಾಲೆ ಬೇರೆ. ನೋಡಿ ಗೈಸ್, ಕೆಳಗಡೆ ಕೆಟ್ಟ ಹಾಕ್ಬಿಟ್ಟು ತಾಜಲ್ಲಿ ಹೆಂಗ್ ಬೇಯಿಸ್ತಾವ್ರೆ ಚಿಕನ್ ನ. ಒಂದೊಂದು ಚಿಕನ್ಸ್. ಫುಲ್ ಕೋಳಿ ಕೋಬ್ರಾ ಇದು. ನಾವು ತಿನ್ಬಿಟ್ಟು ಹೊರಗಡೆ ಬಂದ್ವಿ. ಏನನ್ಸ್ತು ಕೋಬ್ರಾ ನಿನ್ಗೆ? ನನಗೆ ಹೇಳಿದಲ್ಲ, ಸ್ಪೆಷಲ್ ಇರಾನಿ ಚಿಕನ್, ಅದೊಂದು ಮಾತ್ರ ಸಾಕಾಗಿತ್ತು. ಬಟ್ ಬಟರ್ ರೋಟಿ ಮತ್ತೆ ಬಟರ್ ಇದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ. ಮತ್ತೆ ಓಕೆ, ಆಲ್ಮೋಸ್ಟ್ ಎಲ್ಲ ಓಕೆ, ಅದೊಂದು ಅವಾಯ್ಡ್ ಬಿಟ್ರೆ. ಅವಾಯ್ಡ್. ಬಟರ್ ಚಿಕನ್ ನನಗೂ ಇಷ್ಟ ಆಗ್ಲಿಲ್ಲ. ತಂದೂರಿನೂ ಓಕೆ, ತಂದೂರಿ ಚೆನ್ನಾಗಿತ್ತು, ಬಟ್ ಅದಕ್ಕಿಂತ ಇರಾನಿ ಚಿಕನ್ ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಒಂದ್ ಪ್ಲೇಟ್ ಮಾಡೋಣ. ಆಫ್ ಮಾಡಿದ ನೆಕ್ಸ್ಟ್ ಅದೊಂದು ಅಷ್ಟೇ ಗೈಸ್. ಇವಾಗ ತಾಜಿಂದ ಹೋಗ್ತಾ ಇದೀವಿ, ಕರ್ವ ಎತ್ಕೊಂಡು ಹೋಗೋಣ ಬನ್ನಿ ಗೈಸ್. ನಾವಿವಾಗ ಇಲ್ಲಿಂದ ಹೊಡ್ತಾ ಇದೀವಿ, ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀವಿ, ಮತ್ತೆ ಚೆನ್ನಾಗಿ ಲೈಫ್ ನ ಎಂಜಾಯ್ ಮಾಡ್ತೀವಿ ಗೈಸ್. ನಾವಿವಾಗ ವಾಪಸ್ಸು ಚನ್ನಪಟ್ಟಣಕ್ಕೆ ಹೋಯ್ತಾ ಇದೀವಿ. ಶೇಖರ್ ಕಾರಲ್ಲಿ ಇಲ್ಲಿ ನೋಡಿ, ಈಗ ಗಂಟೆ ಹಾಕ್ಬಿಟ್ಟವನೆ. ಇಲ್ಲಿ ಮೇನ್ ರೋಡ್ ಅಲ್ಲಿ ಪರವಾಗಿಲ್ಲ, ಒಂದೊಂದ್ ಚೂರು ಅಲ್ಲಾಡ್ತದೆ, ಒಂದ್ ಸ್ವಲ್ಪ ಕುದುಗ್ಲಿಕ್ ಬಿಟ್ರೆ ಆರ್ಸ್ಬಿಟ್ರೆ ಎಷ್ಟು ಸೌಂಡ್ ಬರ್ತದೆ ಇರಿ. ತೋರಿಸ್ತೀನಿ ಮುಂದೆ, ಹಂಸ ಬಂದಾಗ ತೋರ್ಸೋಣ. ಇರಿಟೇಷನ್ ಆಗ್ಬಿಡ್ತದೆ, ಒಳ್ಳೆ ಚಿಕ್ಕ ಮಕ್ಳು ತರ. ಅದೇಂತಕ್ಕೆ ಹಾಕೋನೆ ಈ ಗಂಟೆ, ನಾವು ದೇವಸ್ಥಾನ ಮಾಡ್ಕೊಬಿಟ್ಟವನೆ. ಮಾಡ್ಕೊಬಿಟ್ಟವನೆ.
ಇಲ್ಲಿ ನನಗೇನೋ ಮೋಸ್ಟ್ಲಿ ಅವಳು ಗರ್ಲ್ ಫ್ರೆಂಡ್ ಕೊಡ್ಸಿರ್ತಾರೆ ಅನ್ಸುತ್ತೆ. ಇಲ್ಲ ಅವ್ರ ಗರ್ಲ್ ಫ್ರೆಂಡ್ ಇಲ್ಲ, ಹೆವಿಲ ಇದು ಕಣೋ, ಇದು ದೃಷ್ಟಿ ಬೀಳ್ದೈತ್ಲಿ ಅಂತ. ಸಿಗ್ನಲ್ ಸಕ್ಕ ಗಮ್ಸ್ ಹಚ್ತೀನಿ ನೋಡಿ ಹೆಂಗ್ ಅಳ್ಳಾಡುತ್ತೆ ಅಂತ ಗಂಟೆ. ಅಲ್ಲಿ ಡಣ ಅಂತ ಆಗ್ತದೆ. ಬರೀ ಕೂತುಗ್ಲು ರೋಡ್ಗೆ ಹೋಗ್ಬಿಟ್ರಂತ ಸೌಂಡ್ಗೆ ತಲೆನೋವು ಬಂದ್ಬಿಡುತ್ತೆ. ಶೇಖರ್ಗೆ ಈಗ ಸ್ವಲ್ಪ ಆಡ್ ಮಾಡೋಣ, ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತೀನಿ. ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ದೀನಿ. ಹೆಂಗ್ ಹೋಗುತ್ತೆ ನೋಡೋಣ ಇದು. ಕ್ರೇಜಿಯಾಗಿ ಹೋಗುತ್ತೆ ಗೈಸ್ ಕಾರು ಸ್ಪೋರ್ಟ್ಸ್ ಮೋಡಲ್ಲಿ ಝೀ ಅಂತ ಹೊಡೈತದ ಹಂಗೆ. ನಮ್ದ್ರಲ್ಲಿ ಜಿಪ್ ಝ್ಯಾಪ್ ಝೂಮ್ ಅಂತ ಐತೆ. ಝೂಮಲ್ಲಿ ಫುಲ್ ಸ್ಪೀಡು, ಆ ಥರ ಕರ್ವಲ್ಲಿ ಇಲ್ಲ ಐತೆ ನೋಡಿ ಇಲ್ಲಿ ಕೆಳಗೆ. ಸಿಟಿ ಎಕೋ ಸ್ಪೋರ್ಟ್ಸ್ಗೆ ಹಾಕಿದ್ರೆ ಹೆವಿ ಸ್ಪೀಡಾಗಿ ಹೋಗುತ್ತೆ. ಈಗ ಸ್ಪೋರ್ಟ್ಸ್ ಎಲ್ಲ ಐತೆ ನೋಡಿ, ಪಿಕಪ್ ಹೆಂಗೈತೆ ಅಂತ. ರೇಸಿ ಪಿಕಪ್ ಫುಲ್ ಸ್ಪೀಡಾಗಿ ಹೋಗ್ಬೋದು. ಸಾಕು ಗೈಸ್, ಎಕಾನಮಿ ಮೋಡಲ್ಲೇ ಓಡಿಸಿ ನಿಧಾನಕ್ಕೆ. ಫ್ರೀ ರೋಡ್ ಇದ್ದಾಗ ಮಾತ್ರ ಯಾವಾಗಾದ್ರೂ ಒಂಚೂರು ಈ ಥರ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋ ಓಡಿಸ್ಬೇಕು. ಎಕಾನಮಿ ಮೋಡ್ಗೆ ಹಾಕಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ನಾವು ಇವಾಗ ಚನ್ನಪಟ್ಟಣಕ್ಕೆ ಬಂದ್ವಿ. ಇವಾಗ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡ್ಕೋತೀರಿ. ಬಾಯ್.